ಕಿಚ್ಚ ಸುದೀಪ್ ಅವರು ನೆಕ್ಸ್ಟ್ ಸೀಸನ್ ಇಂದ ನಾನು ಹೋಸ್ಟ್ ಮಾಡಲ್ಲ ಅನ್ನುವಂಥದ್ದಿದೆ. ಸೊ ಬಹುಶಃ ಈ ಸೀಸನ್ 11 ಅವರೇ ಅದೃಷ್ಟವಂತರ ಅಂತ ಅನ್ಸುತ್ತೆ. ನಾವು ನಿಜವಾಗ್ಲೂ ಅದೃಷ್ಟವಂತರು. ನಾನು ಬೈ ಎನಿ ಚಾನ್ಸ್ ಈ ಸೀಸನ್ ಮಿಸ್ ಮಾಡಿ ನೋಡೋಣ ನೆಕ್ಸ್ಟ್ ಇಯರ್ ಅಂತ ಯೋಚನೆ ಮಾಡಿದ್ರು ನಂದು ಅದೊಂದು ತಪ್ಪು ಡಿಸಿಷನ್ ಆಗ್ಬಿಡ್ತಿತ್ತೇನೋ. ರೈಟ್ ಟೈಮ್ ನನ್ನ ಸೀರಿಯಲ್ ಕರೆಕ್ಟಾಗಿ ಮುಗೀತು, ಇಲ್ಲಿ ಬಂದಿದ್ದು. ಐ ಥಿಂಕ್ ಅಗೇನ್ ಅದನ್ನು ನಾನು ನಂಬೋದು ದೇವ್ರೇ ಅದನ್ನ ಡೆಸ್ಟಿನ್ ಮಾಡಿದ್ರು ಅಲ್ಲಿಗೆ ಆಗ್ಬೇಕು ಅನ್ನೋ. ಇಲ್ಲ ಅಂದಿದ್ರೆ ಮಿಸ್ ಮಾಡ್ಬಿಡ್ತಿದ್ದೆ ನಾನು. ನೀವು ಹೇಳ್ತಾ ಇದ್ದೀರಾ ಹನುಮಂತು ಗೆಲ್ಬೇಕು ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾಕಂದ್ರೆ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಕಾರ್ಯಕ್ರಮ ಅಲ್ಲ, ದೇಶ ವಿದೇಶಗಳಲ್ಲೂ ಸಹ ಹಲವಾರು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿರುವಂತಹ ಹನುಮಂತು ನಿಜವಾಗ್ಲೂ ದಡ್ಡನ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಬಿಗ್ ಬಾಸ್ ನೋಡುವಂತ ವೀಕ್ಷಕರ ಮಾತು. ನಿಜವಾಗ್ಲೂ ಹನುಮಂತು ದಡ್ಡನ, ವೆಸ್ಟರ್ನ್ ಟ್ಯಾಲೆಂಟ್ ಯೂಸ್ ಮಾಡಕ್ ಬರಲ್ವಾ ಅಂತ? ಇಲ್ಲ, ಹನುಮು ದಡ್ಡ ಅಲ್ಲ. ಎಲ್ಲೂ ಯಾರೂ ಹನುಮು ಅಂದ್ರೆ ದಡ್ಡನ ಅನ್ನೋದಕ್ಕಿಂತ ಇನ್ನೋಸೆನ್ಸ್ ಇದೆ, ಸಿಕ್ಕಾಪಟ್ಟೆ ಬುದ್ಧಿವಂತ. ದಡ್ಡ ಅಂತೂ ಖಂಡಿತವಾಗ್ಲೂ ಅಲ್ಲ, ನಾನು ಒಪ್ಪೋದೇ ಇಲ್ಲ, ತುಂಬಾ ಹತ್ತಿರದಿಂದ ನೋಡಿರೋದ್ರಿಂದ. ಬುದ್ಧಿವಂತ ಅದು ಒಂದು ಒಳ್ಳೆತನದಲ್ಲಿದೆ. ಅಂಡ್ ವೆಸ್ಟರ್ನ್ ಟಾಯ್ಲೆಟ್ ವಿಚಾರವಾಗಿ ಬಂದಾಗ ಅವನು ಅದು ಬಳಸೋದಕ್ ಬರಲ್ಲ ಅಂತ ಹೇಳಿದ್ದಲ್ಲ, ಅದು ಹೆಂಗ್ ಪ್ರೆಸೆಂಟ್ ಆಗಿದೆ ಗೊತ್ತಿಲ್ಲ. ಅಲ್ಲಿ ಮನೇಲಿ ಏನಾಗಿರುತ್ತೆ, ಹುಡುಗರೊಂದು 10 ಜನ ಇದ್ರ ಅಲ್ಲಿ ಅಂದ್ರೆ ಯೂಸ್ ಮಾಡ್ಬೇಕಂದ್ರೆ ಇದನ್ನ ಎತ್ಬಿಟ್ಟು ಯೂಸ್ ಮಾಡು ಅಂತ ಅಲ್ಲಿ ಹಿಂದೆ ಅದು ಫಸ್ಟ್ ಬಂದಾಗ ಅದೆಲ್ಲ ಚರ್ಚೆ ಆಗುತ್ತೆ, ಯಾರೋ ಗಲೀಜ್ ಮಾಡ್ತಾರೆ, ಇದು ಯಾರು ಮಾಡೋದು ಅನ್ನೋದೆಲ್ಲ. ಸೊ ಮಂಜು ಅವ್ರು ಹೇಳಿರ್ತಾರೆ, ಇದು ಯಾರೇ ಯೂಸ್ ಮಾಡಿದ್ರು ದಯವಿಟ್ಟು ಅದು ಏನ್ ಮೇಲ್ಗಡೆ ಪ್ಲೇಟ್ ಇದೆ ಅದನ್ನ ತೆಗೆದ್ಬಿಟ್ಟು ಯೂಸ್ ಮಾಡಿ ಅಂತ ಹೇಳಿರ್ತಾರೆ. ಅದನ್ನ ಹನುಮಗೆ ಹೇಳ್ತಿರ್ತಾರೆ ಅಷ್ಟೇ, ಹೇಗ್ ಬಳಸ್ಬೇಕು ಅಂತ ಹೇಳ್ತಿಲ್ಲ. ಅಲ್ಲಿ ಅವನಿಗೆ ಗೊತ್ತಿರುತ್ತೆ. ಸೊ ಅದು ಅದು ಪ್ರೆಸೆಂಟ್ ಆಗಿದ್ ಹಿಂಗಾಗಿದೆ. ಮೇಡಮ್, ಈಗೇನಿದ್ರು ಕೂಡ ಸೋಷಿಯಲ್ ಮೀಡಿಯಾ ಜಮಾನ. ಸೊ ನಾವೇನೇ ಮಾಡಿದ್ರು ಕೂಡ ಟ್ರೋಲ್ ಅವರು ಪೇಜಸ್ ಅವರು ಪಾಸಿಟಿವ್ ಆಗಿ ಹೊಡಿತಾರೆ, ನೆಗೆಟಿವ್ ಆಗಿ ಹೊಡಿತಾರೆ. ಸೊ ಬಿಗ್ ಬಾಸ್ ಅಂತ ಬಂದ್ಮೇಲೆ ಟ್ರೋಲರ್ಸ್ ಕಾಯ್ಕೊಂಡೇ ಕೂತಿರ್ತಾರೆ ಯಾವಾಗ ಏನ್ ಕಂಟೆಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಟ್ರೋಲ್ ಅಂತ ಬಂದಾಗ ನಿಮ್ದು ಸಹ ಒಂದಷ್ಟು ಟ್ರೋಲ್ಸ್ ಆಗಿದೆ. ಸೊ ನೋಡಿದ್ರ ಯಾವ್ದು ತುಂಬಾ ಫನ್ನಿ ಅಂತ ಅನ್ನಿಸ್ತು ಅಂಡ್ ಯಾವ್ದು ತುಂಬಾ ಬೇಜಾರಾಯ್ತು ಅಂತ? ಇಲ್ಲ, ನಂಗೆ ನೀವು ಯಾವ್ದಾದ್ರು ಹೇಳಿದ್ರೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ. ತುಂಬಾ ಕಡಿಮೆ ನಾನು ನೋಡಿದ್ವಿ. ನಿಮ್ ಮುಂದೆ ನಾನು ಏನ್ ನೋಡ್ತಾ ಇದ್ದೀನಿ ಅಷ್ಟೇ, ನಾ ಕೂತ್ ನೋಡೋದಕ್ಕೆ ಆಗ್ತಿಲ್ಲ. ಒಂದಷ್ಟು ನೆಗೆಟಿವ್ ಬಂದಿದೆ ಅನ್ನೋದನ್ನ ಕೇಳಿದೆ, ಈ ಕ್ವಶನ್ಸ್ ಅಲ್ಲೇನೆ ಬಂದಿದೆ. ಸೊ ನೀವು ಯಾವ್ದು ಅಂತ ಸ್ಪೆಸಿಫಿಕ್ ಆಗಿ ಏನಾದ್ರು ಕೇಳಿದ್ರೆ ಅದಕ್ಕೆ ರಿಯಾಕ್ಟ್ ಮಾಡಿ. ಸ್ಟ್ರೈಟ್ ಆಗಿ ಕೇಳ್ಬಿಡ್ತೀನಿ. ಸೊ ಒಂದು ಪಾಸಿಟಿವ್ ಪುಂಗವ ಅಂತ ಹೇಳ್ಬಿಟ್ಟು, ಯಾವಾಗ್ಲೂ ಪಾಸಿಟಿವಿಟಿ ಅನ್ನುವಂಥದ್ದು ನಿಮ್ಮ ವ್ಯಕ್ತಿತ್ವ ಆಗಿರುತ್ತೆ. ಬಟ್ ಅದನ್ನೇನೆ ಪಾಸಿಟಿವ್ ಪುಂಗವ ಅಂತ ಹೇಳ್ಬಿಟ್ಟು ಒಂದ್ ಟ್ರೋಲ್ ಮಾಡ್ತಾರೆ, ಒಂದಲ್ಲ ಸುಮಾರು ಟ್ರೋಲ್ಗಳು ಮಾಡ್ತಾರೆ. ಅದ್ರ ಜೊತೆಗೆ ನಿಮ್ಮ ಮತ್ತೆ ಉಗ್ರಂ ಮಂಚು ಅವರ ಒಂದು ಫ್ರೆಂಡ್ಶಿಪ್ ವಿಚಾರವನ್ನ ಆಂಟಿ ಅಂಕಲ್ ಅಂತ ಹೇಳ್ಬಿಟ್ಟು ಏನೋ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಅಂತ? ಸೊ ಮೊದಲನೇ ವಿಚಾರವಾಗಿ ಬಂದಾಗ ಅದು ಯಾರಿಗೆ ಆದ್ರೂ ಹೆಂಗೆ ಇದೆ, ಏನ್ ಬರೀ ಪಾಸಿಟಿವ್ ಹೇಳ್ತಿದ್ದಾರೆ ಅನ್ನೋ ಇದಾಗಿ ಒಂದು ಕ್ವಶನ್ ಆಗಿ ಅದು ಜಾಸ್ತಿ ಅನ್ಸಿ ಹಂಗ ಅನ್ಸಿರ್ಬಹುದೇನೋ. ಬಿಕಾಸ್ ಅವ್ರು ಯಾರಿಗೂ ನನ್ ಬಗ್ಗೆ ಗೊತ್ತಿಲ್ಲ. ನನ್ ಬಗ್ಗೆ ಗೊತ್ತಿರೋರು ಆ ಕಮೆಂಟ್ಸ್ ಮಾಡೋದಿಲ್ಲ. ಅಲ್ಲೆಲ್ಲೋ ದೂರದಲ್ಲಿದ್ದಾಗ ಗೌತಮಿ ಸರಿಯಾಗಿ ಅರ್ಥ ಆಗ್ದಿರಾ ಹಾಗೆ ಹೇಳಿರಬಹುದೇನೋ. ಅಂಡ್ ಬಹಳಷ್ಟು ಕೆಲವೊಂದಷ್ಟು ನೋಡಿದೆ ಯಾರು ನನ್ನ ಬಗ್ಗೆ ನೆಗೆಟಿವ್ ರಿವ್ಯೂ ಮಾಡಿದ್ರು, ಲಾಸ್ಟ್ ಅಲ್ಲಿ ಸಾರಿ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ವಿ, ನಾನೇ ನೆಗೆಟಿವ್ ಹಾಕಿದ್ದೆ, ಈಗ ನೀವು ಹೀಗೆ ಅನ್ನಿಸ್ತಿದ್ದೀರಾ ಅಂತ ಹೇಳಿ ಬದಲಾಯಿಸ್ಕೊಂಡಿದ್ದೆ. ಅದು ಗ್ರಾಜುಯಲಿ ನೋಡ್ತಾ ಬದಲಾಗಿದೆ. ಬಿಕಾಸ್ 111 ದಿನ ಅದು ಬೇರೆ ರೀತಿ ಅಂತೂ ಅದು ಹಂಗಿರ್ಬೇಕು ಅಂತ ಇರೋದಕ್ಕಾಗೋದಿಲ್ಲ, ನಾ ಇರೋದೇ ಹಾಗೆ. ಸೊ ಅದು ಹಂಗೆ ಅನ್ಕೊಂಡ್ರು ಅನ್ಸುತ್ತೆ. ಇನ್ನೊಂದು ವಿಚಾರ ಇದೆ, ಅಂಕಲ್ ಆಂಟಿ ಲವ್ ಸ್ಟೋರಿ ಅನ್ನೋದೆಲ್ಲ ಏನೋ ಆಗಿದೆ ಅನ್ನುವಂಥದ್ದು. ಅಂಕಲ್ ಆಂಟಿ ನೀವು ನೋಡುವಂತ ಪರ್ಸೆಪ್ಷನ್, ನೀವು ಅದು ಏಜ್ ವೈಸ್ ಮಾಡ್ಕೋತಿರೋ ಲುಕ್ ವೈಸ್ ಮಾಡ್ಕೋತಿರೋ ಅದಕ್ಕಿಂತ ನಿಮಗೆ ಬಿಟ್ಟಿದ್ದು. ಈ ಲವ್ ಸ್ಟೋರಿ ಬಗ್ಗೆ ಅನ್ನೋದಾದ್ರೆ ಈಗ ನಾನು ಇಲ್ಲಿ ಕೂತು ಹೊರಗೆ ಬಂದಿಲ್ಲ, ಐ ಕ್ಯಾನ್ ಜಸ್ಟ್ ಕ್ಲಾರಿಫೈ ಅಂತದ್ದೇನು ಇರ್ಲಿಲ್ಲ ನನ್ನ ಕಡೆಯಿಂದ ಆಗ್ಲಿ ಅವ್ರ ಕಡೆಯಿಂದ ಆಗ್ಲಿ. ನನ್ನ ಲೈಫಲ್ಲಿ ಒಂದು ಲವ್ ಸ್ಟೋರಿ ಆಲ್ರೆಡಿ ಇದೆ. ಐ ಹ್ಯಾವ್ ಅ ಹಸ್ಬೆಂಡ್, ಫ್ಯಾಮಿಲಿ. ಸೊ ಅದು ನನ್ನ ಲೈಫಿಗೆ ಸಾಕಷ್ಟಿದೆ, ಸಾಕು. ಸೊ ಅದು ಹಂಗೇನು ಇರಲಿಲ್ಲ. ಅದು ಯಾಕೆ ಹಂಗೆ ಕಂಡಿದೆ ನನಗೆ ಗೊತ್ತಿಲ್ಲ. ಮಂಜು ಅವ್ರ ಕಡೆಯಿಂದನೂ ಆ ಪರ್ಸೆಪ್ಷನ್ ಇರಲಿಲ್ಲ, ಅಥವಾ ನನಗೂ ಅದು ಯಾವುದೇ ಉದ್ದೇಶಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ಆ್ಯಸ್ ಯು ಸೆಡ್, ಟ್ರಾಲ್ ಅಂದ ತಕ್ಷಣ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಪಾಸಿಟಿವ್ ಮಾಡೋದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತೀವೋ ನೆಗೆಟಿವ್ನು ಕ್ಲಾರಿಟಿ ಕೊಡಬಹುದು ಅಷ್ಟೇ. ಸೊ ಇಲ್ಲ ಅಂತದ್ದೇನು ಇಲ್ಲ ಅಂತ. ಹಾಗೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.